ಸೊ ಈ ಥರ ಎಲ್ಲ ನಡೀತಾ ಇದ್ದಾಗ ಐ ಆಮ್ ಶ್ಯೂರ್ ನಿಮ್ಮ ಕೆಲಸ ನೋಡಿದಾಗ ಸರ್ಕಾರ ನಿಮ್ಮನ್ನು ನೋಡ್ತಾ ಇರುತ್ತೆ, ನಾಯಕರು ನೋಡ್ತಾ ಇರ್ತಾರೆ. ಅವತ್ತಿನ ಆಸೆ ಆಕಾಂಕ್ಷೆಗಳು ಏನಿತ್ತು, ಪವರ್ಗೆ ಬರಬೇಕಂತ ಏನಾದಿತ್ತಾ, ಅಥವಾ ಇದು ಸರ್ಕಾರಕ್ಕೆ ಒಂದು ಪ್ಯಾರಲಲ್ ಆಗಿ ಒಂದು ವ್ಯವಸ್ಥೆಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳೀತಾ ಹೋಗ್ಬೇಕಂತ ಇತ್ತಾ, ಅಥವಾ ಯೂಶಲಿ ಎರಡೂ ಕೈ ಸೇರಿನೇ ಚಪ್ಪಾಳೆ ಆಗಿನೇ ಒಂದು ರಾಜ್ಯ ನಡೆಯೋದ? ಬಹುಶಃ ನಮ್ಮನ್ನು ಆಳುವ ಪ್ರಭುಗಳು, ಪಕ್ಷಿಗಳು, ಸರ್ಕಾರಗಳಿಗೆ ಆ ಕಾಳಜಿ ಇರಲಿಲ್ಲ. ನನ್ನ ಭಾಷೆ, ನನ್ನ ಸಂಸ್ಕೃತಿ, ನೆಲ ಜಲ, ನಮ್ಮ ಜನ ಅದು ಬೇಕಾಗಿರಲಿಲ್ಲ. ಅವರು ಬೇಕಾಗಿದ್ದು ನಮಗೆ ಏನು ಕಟ್ಕೊಂಡು ಏನಾಗಬೇಕು, ನಮಗೆ ಅಧಿಕಾರ ಬೇಕಷ್ಟೇ. ಎಷ್ಟು ಸಲ ನನ್ನ ಹೇಳೋರು ಅವರು, ನಿನಗೆ ಯಾಕೆ ಬೇಕು ಇವೆಲ್ಲ, ಯಾಕೆ ಬೇಕು ನಿನಗೆ ಸರ್ಕಾರದಲ್ಲಿರೋರು? ಹಾಂ, ಯಾಕೆ ಬೇಕು? ನಿನಗೊಂದು ಒಳ್ಳೆ ಜಾಗ ಕೊಡ್ತೀನಿ, ಒಂದು ಒಳ್ಳೆ ಮನೆ ಕಟ್ಕೋ, ದುಡ್ಡು ಕೊಡ್ತೀವಿ, ಏನಾದರೂ ಒಂದು ವ್ಯಾಪಾರ ಮಾಡು, ಸುಮ್ಮನಿದ್ದು ಬಿಡು. ಆಮಿಷಕ್ಕೆ ನೀವು ಒಳಗಾಗಿಲ್ಲ? ಈ ಅಂಥದ್ದು 10 ಬಾರಿ ನನ್ನ ಇದು ಬಂದರೂ ನಾನು ನನ್ನ ಭಾಷೆ, ನನ್ನ ನಾಡಿನ ವಿಚಾರ ಬಂದಾಗ ನಾನು ಯಾರ ಜೊತೆಯಲ್ಲೂ ರಾಜಿ ಆದನಲ್ಲ. ಅದಕ್ಕೆ ನನಗೆ ಕೊಟ್ಟಿದ್ದು ಈ ರಾಜ್ಯದ ರಾಜಕಾರಣಿಗಳು ಕೊಟ್ಟ ಹುಡುಗರೇ ಏನಂದರೆ 16 ಬಾರಿ ಜೈಲುವಾಸ. ಈ ನೀರಿನ ವಿಚಾರಕ್ಕೂ ಹೋಗಿ? ಹೌದು, 2 ಮಕ್ಕಳು. ನನ್ನ ಮಗಳು ಸನ್ಮಾನ್ಯ ದೇವೇಗೌಡರು ಅವತ್ತಿನ ಮುಖ್ಯಮಂತ್ರಿ. RTMC ನೀರು ತಮಿಳ್ನಾಡಿಗೆ ಬಿಟ್ಬಿಟ್ರು. ಮಂಡ್ಯದಲ್ಲಿ ಬೆಳೆ ಒಣಗಿದೆ, ಕಬ್ಬಿಗೆ ನೀರಿಲ್ಲ ಅಂತ ಅವ್ರು ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾವ್ರೆ. ಇವರು ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ RTMC ನೀರು ಬಿಟ್ಟರು. ನಾನು ದೊಡ್ಡ ಗಲಾಟೆ ಮಾಡಿದೆ. ನಾನು ತಗೊಂಡೋಗಿ 1 ತಿಂಗಳು 16 ದಿವಸ ಜೈಲಲ್ಲಿಟ್ಟರು. 1 ತಿಂಗಳು 16 ದಿವಸ ಜೈಲಲ್ಲಿ ಇದ್ದಾಗ ನನ್ನ ಮನೆಯಲ್ಲಿ ನನ್ನ ಮಗಳು ಹುಟ್ಟಿದ್ಲು. ಅದಾದ ಮೇಲೆ ಜೈಲಿಂದ ಬೇಲ್ ಎಲ್ಲ ತಗೊಂಡು ಆಚೆಗೆ ಬಂದೆ. ಸೇಮ್ ಕಾವೇರಿ ಇಶ್ಯೂ 2004, SM ಕೃಷ್ಣ ಅವರು ಮುಖ್ಯಮಂತ್ರಿ. ಬೆಂಗಳೂರಿನ ಗಾಳಿ ಆಂಜನೇಯನ ದೇವಸ್ಥಾನದಿಂದ ಒಂದು ಮಂಡ್ಯಕ್ಕೆ ಆ ಸಂದರ್ಭಕ್ಕೆ ಮಂಡ್ಯದಲ್ಲಿ ದೊಡ್ಡ ಸ್ಟ್ರೈಕ್ ನಡೀತಾ ಇರೋದು, ಗಲಾಟೆ, ಕಾವೇರಿ ನೀರಿಗೋಸ್ಕರ. ಇವರು ಆಂಜನೇಯನ ದೇವಸ್ಥಾನದಲ್ಲಿ ಶಪಥ ಮಾಡ್ತಾರೆ, ನಾನು ಅಧಿಕಾರ ಹೋದರೂ ಚಿಂತೆ ಇಲ್ಲ, ನಾನು ನೀರನ್ನ ತಮಿಳ್ನಾಡಿಗೆ ಕೊಡಲ್ಲ ಅಂತ. ಆಗ ಇವರು ಮಂಡ್ಯಕ್ಕೆ ಹೋಗ್ತಾರೆ. ಮಂಡ್ಯಕ್ಕೆ ಹೋದಾಗ ಮಂಡ್ಯದಲ್ಲಿ ರಾತ್ರಿ ಒಂದು ಕಡೆ ಇದ್ದಾಗ ಅವರಿಗೆ ಹೈಕಮಾಂಡಿಂದ ಒಂದು ಆದೇಶ ಬರುತ್ತೆ, ನಿನ್ನ ಅಧಿಕಾರ ಉಳಿಬೇಕು ಅನ್ನೋದಾದರೆ ನೀನು RTMC ನೀರು ಕೊಡಲೇಬೇಕು ತಮಿಳ್ನಾಡಿಗೆ. ರಾತ್ರಿ ಅವರು RTMC ನೀರು ಕದ್ದು ಮುಚ್ಚಿ ಬಿಟ್ಬಿಡ್ತಾರೆ. ನನಗೆ ಮಾಧ್ಯಮದವರು ನಾನು ರಾತ್ರಿ 2 ಗಂಟೆಲಿ ಫೋನ್ ಮಾಡ್ತಾರೆ, ಗೌಡ್ರೆ ಕೃಷ್ಣ ಅವರು RTMC ನೀರು ಬಿಟ್ಟರು ಅಂತ. ನಾನು ಅವ್ರ ಮನೆ ಕಾವೇರಿ ಮುಂದೆ ದೊಡ್ಡ ಗಲಾಟೆ ಮಾಡ್ತೀನಿ. ನನ್ನ ಬಂಧಿಸ್ತಾರೆ. ಬಂಧಿಸಿ ಇದೇ ಪರಪ್ನಗರ ಜೈಲಲ್ಲಿ ನನ್ನ 1 ತಿಂಗಳು ಇಟ್ಕೋತಾರೆ. ಇಲ್ಲಿ ಜೈಲಲ್ಲಿ ಇರ್ತೀನಿ, ಮನೆಯಲ್ಲಿ ಮಗ ಹುಟ್ಟಿರ್ತಾನೆ. ಹಾಗಾಗಿ ನಾನು ನನ್ನ ಮಗನ ಜೈಲಿಗೆ ತರಿಸ್ಕೊಂಡು ನೋಡಿದಂಥ ಕಾಲ ಅದು. ಕಷ್ಟ ಆಗಿರ್ಬೇಕಲ್ಲ ಸರ್? ಆ ಟೈಮಲ್ಲಿ ಇಡೀ ಬೆಂಗಳೂರು ರೌಡಿಗಳು ಪರಪ್ನಗರ ಜೈಲಲ್ಲಿದ್ದರು. ಉದ್ದೇಶಪೂರ್ವಕವಾಗಿ ಇವ್ರು ನಮ್ಮ ಮಾತು ಕೇಳಲಿಲ್ಲ ಅಂದ್ಬಿಟ್ಟು ನಾನು ತಗೊಂಡೋಗಿ ಆ ಸೆಲ್ಲಲ್ಲಿ ಹಾಕ್ತಾರೆ. ಎಲ್ಲ ರೌಡಿಗಳ ಜೊತೆನಾ? ಸೆಲ್ಲಲ್ಲಿ ಹಾಕ್ತಾರೆ. ಒಬ್ಬ ರೌಡಿ ಹೇಳ್ತಾನೆ, ಏಯ್ ನೀನು ಕನ್ನಡ ಅಂತಿದ್ಯಲ್ಲೋ, ಬಾರ ಅಲ್ಲಿ ಬಾತ್ರೂಮ್ ತೊಳೆಯೋ, ಅಲ್ಲಿ ಹುಡ್ಕೋ ನಿನ್ನ ಕನ್ನಡವನ್ನು, ಹುಡ್ಕೋ ಅಲ್ಲಿ ಕನ್ನಡವನ್ನು. ಇನ್ನೊಬ್ಬ ಹೇಳ್ತಾನೆ, ಬಾರೋ ನನಗೆ ಎಣ್ಣೆ ಹಾಕಿ ಮಾಲಿಷ್ ಮಾಡು. ನಾನು 2 ದಿವಸ ನನಗೆ ಊಟ ಕೊಡಲಿಲ್ಲ ಜೈಲೊಳಗಡೆ. ಸೆಲ್ಲಲ್ಲಿ ಆ ಬಾಗಿಲಲ್ಲಿ ಆಗ್ತಾನೆ ಹೊಸ ಜೈಲು, ಪರಪ್ನಗರ ಜೈಲು. ಸಿಕ್ಕಾಪಟ್ಟೆ ಚಳಿ, ಇದು ಕಲ್ಲು ಬೇರೆ ಹಾಕಿದ್ರು, ಸಿಕ್ಕಾಪಟ್ಟೆ ಚಳಿ. ಎದ್ದೆ 2 ದಿವಸ ನಂತರ ಅಲ್ಲಿ ಜೈಲರು ಅಬ್ಬಾಯಿ ಅಂತ ಭಾರಿ ದೊಡ್ಡ ಕನ್ನಡ ಅಭಿಮಾನಿ. 2 ದಿವಸ ರಾಜ್ಯದಲ್ಲಿದ್ದರು. 3ನೇ ದಿವಸ ಅವ್ರು ಬರ್ತಾರೆ ಜೈಲಿಗೆ. ಆವಾಗ ಪತ್ರಿಕೆಯಲ್ಲಿ ದೊಡ್ಡ ಸುದ್ದಿ ಆಗಿರುತ್ತೆ, ನಾರಾಯಣಗೌಡರು ತಗೊಂಡೋಗಿ
ಕಾವೇರಿ ಹೋರಾಟದಲ್ಲಿ 1 ತಿಂಗಳು ಜೈಲಾಯಿತು, ಇನ್ನೂ ಬಂದಿಲ್ಲ ಅಂತ. ಆಗ ಅವರು ಬಂದಾಗ ನಾನು ನೋಡೋಕ್ಕೆ ಅಂತ ಬರ್ತಾರೆ ಅಲ್ಲಿಗೆ ಜೈಲಿಗೆ. ಆಗ ಯಾರು ನಿಮ್ಮನ್ನು ತಂದು ಈ ಸೆಲ್ಲಿಗೆ ಹಾಕಿದರೆ ಯಾವನ್ರಿ ಅವನ್ನ ಹಾಕ್ತಾನೆ? ಗೌಡ್ರೆ ನೀವು ಇಲ್ಲಿರಬಾರ್ದಪ್ಪ, ಯಾರಪ್ಪ ಇಲ್ಲಿ ಹಾಕಿದ್ದು, ಬಾ ನನ್ನ ಜೊತೆಯಲ್ಲಿ ಅಂಥೇಳಿ ಕರ್ಕೊಂಬಂದು ಆಗ ಜೈಲಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ವಾರ್ಡಲ್ಲಿ ನನ್ನ ಇಡ್ತಾರೆ.